ಮುಖ್ಯಮಂತ್ರಿಗಳು ಡೆಲ್ಲಿ ಹೋಗಿದ್ದಾಗ ಅಲ್ಲಿ ಸ್ವಲ್ಪ ಫ್ರೀಯಾಗಿ ಸಿಗ್ತಾರೆ ಮಾತಾಡಕ್ಕೆ ನೋಡಕ್ಕೆ ಅಂತ ನಾನ್ ಡೆಲ್ಲಿಗೆ ಹೋಗಿದ್ದೆ. ನಾನೇನ್ ಲಾಬಿ ಮಾಡಕ್ ಹೋಗಿಲ್ಲ. ನಮ್ಮ ಅಪ್ಪ 4 ಬಾರಿ ಗೆದ್ದಿದ್ದಾರೆ. ಅವರು ಒಳ್ಳೆ ಕೆಲ್ಸಗಳು ಮಾಡಿದ್ದಾರೆ, ನಡ್ಸ್ಕೊಂಡ್ ಬಂದಿದ್ದಾರೆ. ಅವ್ರನ್ನ ಮಂತ್ರಿ ಮಂಡಲದಲ್ಲಿ ಸೇರ್ಸ್ತಾರೋ ಅನ್ನೋ ನಂಬಿಕೆ ನನಗೆ ನನ್ನ ಮುಖ್ಯಮಂತ್ರಿ ಮೇಲೆ ಇದೆ, ನನ್ನ ಹೈಕಮಾಂಡ್ ಮೇಲೆ ಇದೆ. ಏನು ಮಾಡಕ್ ಹೋಗಿಲ್ಲ. ಯಾಕೆ ಮಾಡ್ಬೇಕು? ನಾವು ಡೈಲಿ ಮಗ ತೋರ್ಸಿದ್ರೆ ಅವ್ರಿಗೆ ಜ್ಞಾಪಕ ಬರುತ್ತೆ. ನನಗೆ ಮುಖ್ಯಮಂತ್ರಿಗಳು ಡೆಲ್ಲಿ ಹೋಗಿದ್ದಾಗ ಅಲ್ಲಿ ಸ್ವಲ್ಪ ಫ್ರೀಯಾಗಿ ಸಿಗ್ತಾರೆ ಮಾತಾಡಕ್ಕೆ ನೋಡಕ್ಕೆ ಅಂತ ನಾನ್ ಡೆಲ್ಲಿಗೆ ಹೋಗಿದ್ದೆ. ನಾನೇನ್ ಲಾಬಿ ಮಾಡಕ್ ಹೋಗಿಲ್ಲ. ನಮ್ಮ ಅಪ್ಪ 4 ಬಾರಿ ಗೆದ್ದಿದ್ದಾರೆ. ಅವರು ಒಳ್ಳೆ ಕೆಲ್ಸಗಳು ಮಾಡಿದ್ದಾರೆ, ನಡ್ಸ್ಕೊಂಡ್ ಬಂದಿದ್ದಾರೆ. ಅವ್ರನ್ನ ಮಂತ್ರಿ ಮಂಡಲದಲ್ಲಿ ಸೇರ್ಸ್ತಾರೋ ಅನ್ನೋ ನಂಬಿಕೆ ನನಗೆ ನನ್ನ ಮುಖ್ಯಮಂತ್ರಿ ಮೇಲೆ ಇದೆ, ನನ್ನ ಹೈಕಮಾಂಡ್ ಮೇಲೆ ಇದೆ. ಏನು ಮಾಡಕ್ ಹೋಗಿಲ್ಲ. ಯಾಕೆ ಮಾಡ್ಬೇಕು? ನಾವು ಡೈಲಿ ಮಗ ತೋರ್ಸಿದ್ರೆ ಅವ್ರಿಗೆ ಜ್ಞಾಪಕ ಬರುತ್ತೆ. ನನಗೆ ಮುಖ್ಯಮಂತ್ರಿಗಳು ಡೆಲ್ಲಿ ಹೋಗಿದ್ದಾಗ ಅಲ್ಲಿ ಸ್ವಲ್ಪ ಫ್ರೀಯಾಗಿ ಸಿಗ್ತಾರೆ ಮಾತಾಡಕ್ಕೆ ನೋಡಕ್ಕೆ ಅಂತ ನಾನ್ ಡೆಲ್ಲಿಗೆ ಹೋಗಿದ್ದೆ. ನಾನೇನ್ ಲಾಬಿ ಮಾಡಕ್ ಹೋಗಿಲ್ಲ. ನಮ್ಮ ಅಪ್ಪ 4 ಬಾರಿ ಗೆದ್ದಿದ್ದಾರೆ. ಅವರು ಒಳ್ಳೆ ಕೆಲ್ಸಗಳು ಮಾಡಿದ್ದಾರೆ, ನಡ್ಸ್ಕೊಂಡ್ ಬಂದಿದ್ದಾರೆ. ಅವ್ರನ್ನ ಮಂತ್ರಿ ಮಂಡಲದಲ್ಲಿ ಸೇರ್ಸ್ತಾರೋ ಅನ್ನೋ ನಂಬಿಕೆ ನನಗೆ ನನ್ನ ಮುಖ್ಯಮಂತ್ರಿ ಮೇಲೆ ಇದೆ, ನನ್ನ ಹೈಕಮಾಂಡ್ ಮೇಲೆ ಇದೆ. ಏನು ಮಾಡಕ್ ಹೋಗಿಲ್ಲ. ಯಾಕೆ ಮಾಡ್ಬೇಕು? ನಾವು ಡೈಲಿ ಮಗ ತೋರ್ಸಿದ್ರೆ ಅವ್ರಿಗೆ ಜ್ಞಾಪಕ ಬರುತ್ತೆ. ನನಗೆ ಮುಖ್ಯಮಂತ್ರಿಗಳು ಡೆಲ್ಲಿ ಹೋಗಿದ್ದಾಗ ಅಲ್ಲಿ ಸ್ವಲ್ಪ ಫ್ರೀಯಾಗಿ ಸಿಗ್ತಾರೆ ಮಾತಾಡಕ್ಕೆ ನೋಡಕ್ಕೆ ಅಂತ ನಾನ್ ಡೆಲ್ಲಿಗೆ ಹೋಗಿದ್ದೆ. ನಾನೇನ್ ಲಾಬಿ ಮಾಡಕ್ ಹೋಗಿಲ್ಲ. ನಮ್ಮ ಅಪ್ಪ 4 ಬಾರಿ ಗೆದ್ದಿದ್ದಾರೆ. ಅವರು ಒಳ್ಳೆ ಕೆಲ್ಸಗಳು ಮಾಡಿದ್ದಾರೆ, ನಡ್ಸ್ಕೊಂಡ್ ಬಂದಿದ್ದಾರೆ. ಅವ್ರನ್ನ ಮಂತ್ರಿ ಮಂಡಲದಲ್ಲಿ ಸೇರ್ಸ್ತಾರೋ ಅನ್ನೋ ನಂಬಿಕೆ ನನಗೆ ನನ್ನ ಮುಖ್ಯಮಂತ್ರಿ ಮೇಲೆ ಇದೆ, ನನ್ನ ಹೈಕಮಾಂಡ್ ಮೇಲೆ ಇದೆ. ಏನು ಮಾಡಕ್ ಹೋಗಿಲ್ಲ. ಯಾಕೆ ಮಾಡ್ಬೇಕು? ನಾವು ಡೈಲಿ ಮಗ ತೋರ್ಸಿದ್ರೆ ಅವ್ರಿಗೆ ಜ್ಞಾಪಕ ಬರುತ್ತೆ.